ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ, ಕರ್ನಾಟಕದಲ್ಲಿ ಇಡೀ ರಾಜ್ಯದಲ್ಲಿ ತಾಪಮಾನ ತುಂಬ 40 ಡಿಗ್ರಿ ದಾಟಿದೆ. ಸುಮ್ಮನೆ ಸಮಯ ಅವಶ್ಯಕತೆ ಇದ್ದರೆ ಮಾತ್ರ ಆಚೆ ಓಡಾಡಿ. ತುಂಬ 7 ವರ್ಷದ ಮಕ್ಕಳು, 7 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಮತ್ತು 60 ವರ್ಷ ವೃದ್ಧರಿಗೆ ವೃದ್ಧರಿಗೆ ಜಾಸ್ತಿ ಆಚೆ ಕಳಿಸ್ಬೇಡಿ. ತುಂಬ ತಾಪಮಾನ ಜಾಸ್ತಿ ಇದೆ, ಅದರಿಂದ ಹೆಚ್ಚು ತೊಂದರೆಗಳಾಗುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಅಂತ ಹೇಳ್ತಾ, ಸ್ನೇಹಿತರೆ ಗೊತ್ತಾಯಿತಲ್ವ, ಇವು ಕಾಮುಕರ ಪಕ್ಷದಿಂದ ನಡೆದಿರುವಂತಹ ಕೃತ್ಯಗಳು. ಸುಮಾರು 2980 ಮಹಿಳೆಯರ ಮೇಲೆ ಈ ದೇವೇಗೌಡರ ದೊಡ್ಡ ಮಗನಾದಂತಹ ರೇವಣ್ಣ ಹಾಗೂ ಆತನ ಮಗ ಪ್ರಜ್ವಲ್ ರೇವಣ್ಣ ಇಬ್ಬರೂ ಸೇರಿ ಸಾವಿರಾರು ಮಹಿಳೆಯರ ಹೆಣ್ಮಕ್ಕಳಿಗೆ ಕಷ್ಟಗಳನ್ನು ಹೇಳ್ಕೊಂಡು, ಸಮಸ್ಯೆಗಳನ್ನು ಹೇಳ್ಕೊಂಡು ಮನೆಗೆ ಬಂದಿರುವಂಥ ಹೆಣ್ಣುಮಕ್ಕಳಿಗೆ ಬಲಾತ್ಕಾರ ಮಾಡಿ ಅವ್ರ ಜೊತೆ ಸರ್ಸಾಟ ಆಡಿ ಅದನ್ನು ವಿಡಿಯೋಗಳೆಲ್ಲ ತೊಗೊಂಡು ಪೆಂಡ್ರೈವ್ ಮುಖಾಂತರವಾಗಿ ಅದು ಒಬ್ಬ ಅವ್ರ ಮನೆಯಲ್ಲಿ ಡ್ರೈವರ್ ಕೆಲಸ ಮಾಡುವಂತಹ ಒಬ್ಬ ಚಾಲಕನು ಅದನ್ನು ಪೆಂಡ್ರೈವನ್ನು ಒಬ್ಬ ಲಾಯರ್ ಮುಖಾಂತರವಾಗಿ ಈ ಇಡೀ ರಾಜ್ಯಕ್ಕೆ ಇವರ ನಿಜವಾದ ಮುಖ ಬಯಲಿಗೆ ತಂದಿರೋದ್ರಿಂದ ಇವತ್ತು ಈ ಪಕ್ಷ ಬರೀ ಕಾಮುಕರ ಪಕ್ಷ ಅಷ್ಟೇ, ಆದರೆ ಇವರು ರಾಜ್ಯವನ್ನು ಅಭಿವೃದ್ಧಿ ಮಾಡೋ ಪಕ್ಷ ಅಲ್ಲ, ಇವ್ರ ಮಾತುಗಳಷ್ಟೇ ಈ ಬೋಲಿ ನನ್ನ ಮಕ್ಕಳು ಅಂತ ಹೇಳಿ ಇಡೀ ರಾಜ್ಯಕ್ಕೆಲ್ಲ ಗೊತ್ತಾಗಿದೆ. ಈ ವಿಡಿಯೋದಲ್ಲಿರೋರು ರೇವಣ್ಣ ಮತ್ತು ರೇವಣ್ಣನ ಮಗ ಪ್ರಜ್ವಲ್ ರೇವಣ್ಣ ಇಬ್ಬರೂ ಸೇರಿ ಹೆಣ್ಮಕ್ಳ ಜೊತೆ ತುಂಬ ಲೈಂಗಿಕ ಕಿರುಕುಳ ಕೊಟ್ಟಿರೋದು, ಚಿಕ್ಕ ವಯಸ್ಸಿಂದ ಹಿಡಿದು 60 ವರ್ಷವರೆಗೂ ಬಿಟ್ಟಿಲ್ಲ ಈ ಬೋಲಿ ಮಕ್ಕಳು. ಇವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಇವರು ನೋಡಿ, ಜನರು ನಮ್ಮ ರಾಜ್ಯದಲ್ಲಿ ಬುದ್ಧಿವಂತರಾದರೆ ಇವರ ಪಕ್ಷಕ್ಕೆ ಸಿಂಬಲ್ ತೆನೆಯನ್ನು ಹೊಂದಿರುವಂತಹ ತೆನೆಯನ್ನು ಎತ್ಕೊಂಡು ನಿಂತಿರುವ ಮಹಿಳೆಯ ಚಿಹ್ನೆಯನ್ನು ತಕ್ಷಣ ರದ್ದು ಮಾಡಬೇಕು. ಈ ಇವರು ಜೀವನವನ್ನು ಮಹಿಳೆಯರ ಒಂಥರ ಕಿರುಕುಳ ಕೊಡುವಂಥ ಪಕ್ಷ ಇವರು. ಇವ್ರ ಪಕ್ಷಕ್ಕೆ ಚಿಹ್ನೆ ಕೊಡಲೇಬಾರ್ದು. ಇವತ್ತು ಸಾವಿರಾರು ಹೆಣ್ಮಕ್ಳಿಗೆ ಇವರು ಜೀವನವನ್ನು ನಾಶ ಮಾಡಿದ್ದಾರೆ. ಸಾವಿರಾರು ಮನೆಯ ಹೆಣ್ಮಕ್ಳಿಗೆ ಇವತ್ತು ಮುಂದಿನ ಜೀವನ ಅವರು ನಡೆಯೋದು ಹೇಗೆ ಅಂತ ಹೇಳಿ ಪ್ರತಿಯೊಬ್ಬರು ನರಕ ಅನುಭವಿಸ್ತಿದ್ದಾರೆ. ಇಡೀ ಹಾಸನ ಜಿಲ್ಲೆಯಲ್ಲಿ ಇರುವಂತಹ ಸುಮಾರು ಹೆಣ್ಮಕ್ಳು ಇವರಿಗೆ ಸರಿಯಾದ ಪಾಠ ಕೊಟ್ಟಿಲ್ಲ ಅಂದರೆ ಈ ರಾಜ್ಯದಲ್ಲಿ ಸರ್ಕಾರ ಸತ್ತೋಗಿದೆ. ಪೊಲೀಸ್ ಇಲಾಖೆಗೂ ಏನೇ ಸಮಸ್ಯೆಗಳು ಹಣವಂತರು ಮಾಡಿದ್ರೂ ಏನೂ ನಡೆಯಲ್ಲ ಅಂತ ಸ್ಪಷ್ಟನೆ ಆಗುತ್ತೆ. ಹಾಗಾಗಿ ಯಾವನೇ ಆಗಲಿ, ಎಷ್ಟೇ ಹಣವಂತರಾಗ್ಬೋದು, ಎಷ್ಟೇ ಶ್ರೀಮಂತರಾಗ್ಬೋದು, ಯಾವುದೇ ರಾಜಕಾರಣಿ ಆಗ್ಬೋದು, ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲೇ ಆಗುತ್ತೆ ಅಂಥೇಳಿ ಈ ರಾಜ್ಯದಲ್ಲಿ ಗೊತ್ತಾಗಬೇಕಾದ್ರೆ ಜನರಿಗೆ ಸರಿಯಾದ ಶಿಕ್ಷೆ ಇವ್ರಿಗೆ ಆಗಬೇಕು. ಸ್ನೇಹಿತರೆ, ಇವತ್ತು ತಮ್ಮ ಮನೆಗೆ ಮಾತ್ರ ಬಂದ್ರೇ ಸಮಸ್ಯೆಗಳು ಪರಿಹಾರ ಮಾಡೋಕ್ಕೆ ಧ್ವನಿ ಎತ್ತೋದಲ್ಲ, ಬೇರೆಯವ್ರ ಮನೆಗಳಿಗೆ ಬಂದರೂ ನೀವು ಧ್ವನಿ ಎತ್ತಬೇಕಾಗುತ್ತದೆ. ತಕ್ಷಣ ನಿಮ್ಮ ಯಾವುದಾದ್ರೂ ಒಂದು ತಾಲೂಕು ಮಟ್ಟಗಳಲ್ಲಿ ಈ ಪಕ್ಷಕ್ಕೆ ಇಲ್ಲಿ ಗೆದ್ದಿರುವ ಶಾಸಕರಿದ್ದರೆ ತಕ್ಷಣ ರಾಜೀನಾಮೆ ಕೊಡೋಕ್ಕೆ ಹೇಳಿ. ಇವ್ರ ಪಕ್ಷದಿಂದ ಇವರ ನಿಜಾಂಶ ಈಗಾಗಲೇ ಗೊತ್ತು. ಕುಮಾರಸ್ವಾಮಿ ಕೂಡ ಒಬ್ಬ ನಟನೆ ಮಾಡುವಂತಹ ಒಬ್ಬ ಮಹಿಳೆಗೆ ಇವ್ರ ಮಗಳ ವಯಸ್ಸು ಹೆಣ್ಮಗಳ ಜೊತೆಗೆ ಸರ್ಸಾಟ ಆಡಿ ಆಕೆಗೆ ಮದುವೆ ಮಾಡಿಕೊಂಡು ಎಲ್ಲ ಸಂತೋಷ ಸುಖವನ್ನು ಪಡೆದು ಸುಮಾರು 100 ಕೋಟಿ ಕೊಟ್ಟು ದೂರ ಮಾಡಿಕೊಂಡ್ರು. ಮತ್ತು ಇವರು ರೇವಣ್ಣ ನೋಡಿದ್ರೆ ಮನೆಗೆ ಬರೋರ ಜೊತೆ ಎಲ್ಲ ಈ ರೀತಿ ಮಾಡಿಕೊಂಡು ಪ್ರಜ್ವಲ್ ರೇವಣ್ಣ ಆ ರೀತಿ ಮಾಡಿರೋದು ಸ್ಪಷ್ಟನೆ ಆಗಿದೆ. ತನಿಖೆಯಲ್ಲಿ ಇವರೇ ಮಾಡಿರೋದು ತನಿಖೆ ಆಗಿದೆ. ಈಗ ಅವ್ರಿಗೆ ಕರೆದಿದ್ದಾರೆ ಅವ್ರಿಗೆ ತನಿಖೆಗೆ, ಆದರೆ ಸಿಗ್ತಿಲ್ಲ. ಇವರು 4ನೇ ತಾರೀಕುವರೆಗೂ ರೇವಣ್ಣ ಕೇಳಿದ್ದಾರೆ ಸಮಯ ಕೊಡಂತ. ಏನಕ್ಕೆ ಬೇಕು ಸಮಯ ಅವರಿಗೆ? ಅದರ ಒಳಗಡೆ ಇವರು ಸಾಕ್ಷಿಗಳಿಗೆ ರದ್ದು ಮಾಡೋಕ್ಕೆ, ಸಾಕ್ಷಿಗಳ ಜೊತೆ ಈಗಾಗಲೇ ಅವರು ಹಣ ಕೊಡೋಕ್ಕೆ ಡಿಮ್ಯಾಂಡ್ ಮಾಡೋದು ಕೂಡ ಒಂದು ಸುದ್ದಿ ಹರಡಾಡ್ತಾ ಇದೆ. ಹಾಗಾಗಿ ತಕ್ಷಣ ಇವರಿಗೆ ಒಳಗಡೆ ಹಾಕಬೇಕು, ಶಿಕ್ಷೆ ಕೊಡಬೇಕು ಅಂತ ಹೇಳಿ ಇದನ್ನು ತಿಳಿದಿರುವಂತಹ ಈ ಕುಮಾರಸ್ವಾಮಿ ಅವರು ಅದನ್ನು ಯಾಮಾರ್ಸೋಕ್ಕೆ ಯಾರ್ಯಾರ ಮೇಲೇ ಹೇಳ್ತಾರೆ. ಗೊತ್ತಿರೋದು ಈ ವಿಡಿಯೋಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದೆ. ಇವರ ಅಣ್ಣ ಮತ್ತು ಇವರ ಅಣ್ಣನ ಮಗ ಮಾಡಿರೋಂಥ ಹೆಣ್ಣುಮಕ್ಕಳ ಜೊತೆ ನಡೆದಿರುವಂತಹ ಕೃತ್ಯಗಳು, ಅವರು ಕೊಟ್ಟಿರೋ ಕಾಟದ ಬಗ್ಗೆ ಎಲ್ಲ ಗೊತ್ತಾಗಿದೆ. ಮತ್ತೆ ಅದನ್ನು ಕವರ್ ಮಾಡೋಕ್ಕೆ ಮತ್ತು ಏನೇನೋ ಜಾರಿ ತಪ್ಪಿಸೋ ಮಾತುಗಳು ಮೀಡಿಯಾ ಮುಂದೆ ಯಾರ್ಯಾರ್ದೋ ಹೇಳ್ತಾನೆ. ಸಿದ್ದರಾಮಯ್ಯ ಬಗ್ಗೆ ಹೇಳ್ತಾನೆ, ಡಿ ಕೆ ಶಿವಕುಮಾರ್ ಬಗ್ಗೆ ಹೇಳ್ತಾರೆ, ಅವ್ರದ್ದು ಏನೇನೋ ಪೆಂಡ್ರೈವ್ ಅಂತ ಹೇಳ್ತಾನೆ. ಇವನು ಯಾವ ಬೋಲಿ ಮಗ, ಇವನಿಗೇನು ಬುದ್ಧಿ ಬಂದಿಲ್ವಾ, ಇವನಿಗೇನು ಎಷ್ಟು ಅಹಂಕಾರ ದುಡ್ಡಿದೆ ಅಂತ ಹೇಳಿ
ಜನರಿಗೆ ದಾರಿ ತಪ್ಪಿಸೋಕೆ ಮತ್ತೆ ಯಾವ ಮಾನ ಮರ್ಯಾದೆ ಇಟ್ಕೊಂಡು ಮೀಡಿಯಾ ಮುಂದೆ ಬಂದು ಮಾತಾಡ್ತಾನೆ ಅಂದರೆ ಇವನು ಎಷ್ಟು ನಾಲಾಯಕ, ಇವನು ಕುಮಾರಸ್ವಾಮಿ ಎಷ್ಟು ಇವನು ಏನು ಎಷ್ಟು ನಾಚಿಕೆ ಇಲ್ಲ ಅಂತಹ ಮನುಷ್ಯ ಇವನು. 2 ಸಲಿನೋ 1 ಸಲಿನೋ CM ಮುಖ್ಯಮಂತ್ರಿ ಆಗಿದ್ದ ಈ ರಾಜ್ಯಕ್ಕೆ. ಎಂಥವಂಗೆ ನಾವು ಆಯ್ಕೆ ಮಾಡಿದಂತೆ ಇವಾಗ ಗೊತ್ತಾಗ್ತಿದೆ. ಅಲ್ಲ, ಇದು ನಡೆದಿರೋದು ಸುದ್ದಿ. ಈತ ಅವ್ರಿಗೂ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಇವ್ರ ಒಂದು ಪಕ್ಷದಲ್ಲಿ ಇದ್ದವ್ರಿಗೆ ಈ ಥರ ಮಾಡಿದ್ರೇ ಮೆಟ್ಟಲು ಹೊಡೆದು ದೂರ ಹಾಕ್ತಾರೆ. ಆದರೆ ಇವ್ರ ಪಕ್ಷದಲ್ಲಿದ್ದು ಇವ್ರ ಇವ್ರ ಸ್ವಂತ ಅಣ್ಣ ಮತ್ತು ಅಣ್ಣನ ಮಗ ಈ ರೀತಿ ಮಾಡಿದ್ದಾರೆ ಅಂದರೆ ಇವ್ರ ನೈತಿಕತೆ ಇದ್ದರೆ ಇವರು ಯಾವ ಮುಖ ಇಟ್ಕೊಂಡು ಇನ್ನೂ ಪ್ರೆಸ್ ಮೀಟ್ ಮಾಡ್ತಾರೆ ಇವರು. ಮತ್ತು ಇವ್ರದ್ದು ಏನೋ ಇವಾಗ ಗೊತ್ತಿರೋದು ವಿಷಯ, ಇದ್ರ ಬಗ್ಗೆ ಏನೋ ಚರ್ಚೆ ಮಾಡೋದು, ಒಳಗಡೆ ಆಗಿ ಮೆಟ್ಟಲು ಹೊಡೆದು ಬಿಟ್ಟು ಮತ್ತೆ ಯಾರ್ಯಾರ್ದೋ ಕೆರೀತಿದ್ದಾನೆ ಇವನು ಬೆಳಗಿಂದ ಸುದ್ದಿಗಳಲ್ಲಿ. ನಿನ್ನೆಯಿಂದ ಸಿದ್ದರಾಮಯ್ಯ ಬಗ್ಗೆ ಸಿದ್ದರಾಮಯ್ಯ DK ಶಿವಕುಮಾರ್ ಚಪ್ಪಲಿಗೆ ಇದು ಇಲ್ಲ ಇವನಿಗೆ. ಅವರಿಗೆ ಇರುವಂತಹ ಹೆಸರು ಸಿಗ್ಬಿಟ್ಟಿರೋದು ಎಲ್ಲ ಗೊತ್ತಾಗ್ದಿದೆ. ಮತ್ತು ಅದನ್ನು ಕವರಿಂಗ್ ಮಾಡೋಕ್ಕೆ ಜನರ ಹತ್ರ ಮೀಡಿಯಾಗಳ ಮುಂದೆ ಬಂದು ಯಾವುದ್ಯಾವುದೋ ಮೆಂಟಲ್ ಥರ ಮಾತಾಡ್ತಾ ಇದ್ದಾನೆ. ಇಂಥವ್ರಿಗೆಲ್ಲ ಸರಿಯಾದ ಶಿಕ್ಷೆ ಕೊಡಬೇಕು ಜನ ಹಾಕೋ ಮತಗಳಿಂದ ಇವರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದ್ತಾ ಇರೋದು. ಸಾವಿರಾರು ಕೋಟಿಗಳು ಲೂಟಿ ಮಾಡ್ತಾರೆ ಇವರೆಲ್ಲ, ಶಾಸಕರಾಗಿ, ಮಿನಿಸ್ಟರ್ ಆಗಿ, CM ಆಗಿ. ಹಾಗಾಗಿ ಇಂಥವ್ರಿಗೆಲ್ಲ ರಾಜಕೀಯದಿಂದ ದೂರ ಇಡಬೇಕು. ಇವ್ರ ಪಕ್ಷನೇ ಇಡೀ ರಾಜ್ಯದಲ್ಲಿ ಬೆಳೀಬಾರ್ದು, ಮುಗಿಯಿತು ಇವ್ರಿಗೆ. ಇವರು ಯಾವ ಮುಖ ಇಟ್ಕೊಂಡು ಇವ್ರ ಪಕ್ಷದ ಚಿಹ್ನೆನೂ ಕಾಣಿಸ್ಬಾರ್ದು. ಇವರು ರಾಜಕೀಯದಿಂದ ನಿವೃತ್ತರಾಗಬೇಕು, ಇವರು ಹೊರಟೋಗ್ಬೇಕು. ಇವ್ರಿಗೆ ಚುನಾವಣೆ ನಿಂತ್ಕೊಳ್ಳೋಕ್ಕೂ ಅರ್ಹತೆ ಕೊಡಬಾರ್ದು ಜನರು. ಇವ್ರು ಇನ್ನೇನೇನೋ ಕವರ್ ಮಾಡ್ತಿದ್ದಾರೆ. ನಿನ್ನೆಯಿಂದ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾನೆ, ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ತಾನೆ, DK ಶಿವಕುಮಾರ್ ಬಗ್ಗೆ ಮಾತಾಡ್ತಾನೆ. ಇವರು ಎಷ್ಟು ರಾಜಕೀಯಕ್ಕೋಸ್ಕರ ಎಷ್ಟು ಒಂದು ನಾಲಿಗೆ ಮಾತೆಲ್ಲ ಇವನು. ಇಂಥವ್ರಿಗೆ ಮೊದಲು ಮನೆಗೆ ಕಳಿಸ್ಬೇಕು, ರಾಜಕೀಯದಿಂದ ದೂರ ಕಳಿಸ್ಬೇಕು. ಯಾರೆಲ್ಲ ಇವ್ರ ಚಿಹ್ನೆ ಇಟ್ಕೊಂಡು JDS ಪಕ್ಷ ಅಂತ ಅಂದ್ಕೊಂಡು ಗೆದ್ದಿದ್ದಾರೋ ತಕ್ಷಣ ಅವರು ರಾಜೀನಾಮೆ ಕೊಟ್ಟು ಬೇರೆ ಪಕ್ಷಕ್ಕಾದರೂ ಹೋಗಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಹೋರಾಟ ಮಾಡಬೇಕು. ಇಲ್ಲಾಂದರೆ ಇರುವ ಹೆಣ್ಣುಮಕ್ಕಳಿಗೆ ಸಂರಕ್ಷಣೆ ಇರೋಲ್ಲ, ಬಡ ಹೆಣ್ಣುಮಕ್ಕಳಿಗೆ ಸಂರಕ್ಷಣೆ ಇರೋಲ್ಲ. ಇವತ್ತು ಒಬ್ಬನ ಯಾರಾದರೂ ಬಡತನದಿಂದ ಬಂದಿರೋಂಥ ಕುಟುಂಬದಿಂದ ಬಂದಿರೋ ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ ಬಡವರಾಗಿ ಇಷ್ಟು ಒಂದು ಕೃತ್ಯ ಮಾಡಿದರೆ ಅವನಿಗೆ ಎಷ್ಟೊತ್ತಿಗೆ ಏನು ಬೇಕೋ ಅದು ಮಾಡ್ತಿದ್ರು. ಆದರೆ ಇವರು ಏನು ಸಾವಿರಾರು ಮಹಿಳೆಯರಿಗೆ ಜೊತೆ ಈ ರೀತಿ ಮಾಡಿ ನಡೆದಿದ್ದರೂ ಸುಮಾರು 5 ದಿನ ಆಗ್ತಿದೆ, ಸುದ್ದಿ ಹರಡಾಗ್ತಾ ಇದೆ. ಆದರೆ ಇವ್ರಿಗೆ ಇನ್ನೂ ಕರೆಯೋದು ಗೌರವದಿಂದ ಮಾತಾಡ್ತಿದ್ದಾರೆ ಅಂದರೆ ಸರ್ಕಾರ ಯಾವ ಇದರಲ್ಲಿದೆ ಅಂತ ಅರ್ಥ ಆಗ್ತಿಲ್ಲ. ಮೊದಲು ಯಾರೇ ಆಗಲಿ ತಪ್ಪು ಮಾಡಿರೋರಿಗೆ ಮೆಟ್ಟಲು ಹೊಡೆದು ತಕ್ಷಣ ಒಳಗಡೆ ಹಾಕಬೇಕು ಹೊರತು ಇವ್ರಿಗಿನ್ನೂ ಸಮಯ ಅವಕಾಶ ಏನಕ್ಕೆ ಕೊಡ್ತಿದ್ದಾರೋ ಪೊಲೀಸ್ ಅಧಿಕಾರಿಗಳು ಅರ್ಥ ಆಗ್ತಿಲ್ಲ ಸ್ನೇಹಿತರೆ. ಹಾಗಾಗಿ ತಕ್ಷಣ ಇವ್ರಿಗೆ ಒಳಗಡೆ ಹಾಕಬೇಕು. ಇವರ ಪಕ್ಷ ಚಿಹ್ನೆಗಳು ಎಲ್ಲಿದ್ರೂ ರದ್ದು ಮಾಡಿ, ಪ್ರತಿಯೊಬ್ಬರು ಈ ಸುದ್ದಿಯನ್ನು ಶೇರ್ ಮಾಡಿ, ಇವರ ನಿಜಾಂಶವನ್ನು ಆಚೆ ಹಾಕಿ. ಯಾವುದೇ ಕಾರಣಕ್ಕೂ ಈ ಪಕ್ಷದಲ್ಲಿ ಗೆದ್ದಿರೋರಿಗೆ ಅವ್ರಿಗೆ ನೀವು ಹತ್ತಿರನೂ ಸೇರಿಸ್ಕೋಬೇಡಿ. ಸಮಸ್ಯೆ ದೊಡ್ಡದು ಸಮಸ್ಯೆ. ಈ ರೀತಿಯಲ್ಲಿ ಒಬ್ಬ ಚಾಲಕ ಇವರು ನಿಜ ರೂಪ ಬಯಲು ಮಾಡಿದ್ದಕ್ಕೆ ಇವರು ನಿಜಾಂಶ ಏನಂತ ಗೊತ್ತಾಯಿತು. ಎಷ್ಟು ಸಾವಿರ ಹೆಣ್ಮಕ್ಳು ಇದು ಕಣ್ಣೀರು ಹಾಕ್ತಿದ್ದಾರೆ ಇವರು ಮಾಡಿರೋ ಕೃತ್ಯಗಳಿಂದ ಅಂಥೇಳಿ. ತಾಯಿ ವಯಸ್ಸವ್ರಿಗೂ ಬಿಟ್ಟಿಲ್ಲ ಇವರು ಪ್ರಜ್ವಲ್ ರೇವಣ್ಣ, ಮಗಳ ವಯಸ್ಸವ್ರಿಗೂ ಇವನು ರೇವಣ್ಣ ಬಿಟ್ಟಿಲ್ಲ. ಇಷ್ಟು ಕಠಿಣ ಇದು ಒಂಥರ ಕೆಟ್ಟ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಇವರು. ಒಂದು ನಾಯಿಗಳು ಮಾಡುವಂಥ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ. ಇವರು ಸರಿಯಾದ ರೀತಿಯಲ್ಲಿ ಬುದ್ಧಿ ಕಳಿಸ್ಬೇಕು ಜನರು ಅಂತ ಹೇಳ್ತಾ ಇವ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸುದ್ದಿಯನ್ನು. ಈ ಕಾಮುಕರ ವಂಶವನ್ನು ದೂರ ಮಾಡಬೇಕು. ಈ ಕಾಮುಕರ ವಂಶ ಮಾಡಿರುವಂಥ ಪಕ್ಷವನ್ನು ಶೂನ್ಯ ಮಾಡಬೇಕು. ಇಡೀ ರಾಜ್ಯದಲ್ಲಿ ಇಲ್ದಂಗೆ ಮಾಡಿದ್ರೆ ಮಾತ್ರ ರಾಜ್ಯದ ಜನ ಸರಿಯಾಗಿದ್ದಾರೆ ಅಂತ ಅರ್ಥ ಆಗುತ್ತೆ ಹೊರತು ಮತ್ತೆ ಇವ್ರಿಗೆ ಬೆಂಬಲ ಮಾಡಿದ್ರೆ ಎಷ್ಟೇ ಬಿಡಿ ಕರ್ನಾಟಕದ ಜನ ಅಂಥೇಳಿ ಇಡೀ ಕರ್ನಾಟಕಕ್ಕೆ ಕೆಟ್ಟ ಹೆಸರು ಬರುತ್ತಿದೆ ಸ್ನೇಹಿತರೆ. ದಯಮಾಡಿ ಇವ್ರ ಪಕ್ಷ ಚಿಹ್ನೆಯನ್ನು ಎಲ್ಲಿ ಕಾಣಿಸಲು ರದ್ದು ಮಾಡಿ, ಹೋರಾಟಗಳು ಮಾಡಿ, ಹೆಣ್ಮಕ್ಳಿಗೆ ಸಂರಕ್ಷಣೆ ಮಾಡಿ. ಈ ರೀತಿ ಬಡ ಹೆಣ್ಮಕ್ಳಿಗೆ ತೊಂದರೆ ಆದ್ರೂ ಎಲ್ಲರೂ ಇದಾರಪ್ಪ ಒಂದಾಗ್ತಾರೆ ಅಂತ ಹೇಳಿ ಎಲ್ಲರೂ ಸಹಕರಿಸ್ತಾರೆ. ಇಂಥವ್ರಿಗೆ ತೊಂದರೆ ಕೊಟ್ಟರೆ ಹೆಣ್ಮಕ್ಳಿಗೆ ಬೇರೆಯವರಿಂದ ತೊಂದರೆಗಳಾಗಿ ಸಂರಕ್ಷಣೆ ಮಾಡ್ತಾರೆ ಅಂತ ಹೇಳಿ ಗೊತ್ತಾಗಬೇಕು. ಎಲ್ಲರಿಗೂ ಶೇರ್ ಮಾಡಿ ಈ ಸುದ್ದಿಯನ್ನು. JDS ಪಕ್ಷದ ನಿಜ ರೂಪ ಗೊತ್ತಾಗಬೇಕಾದ್ರೆ ಈ ಸುದ್ದಿಯನ್ನು ನಿಮ್ಮ ಮೊಬೈಲಲ್ಲಿ ಎಷ್ಟು ವಾಟ್ಸಪ್ ಗ್ರೂಪ್ಗಳಿದ್ದಾವೋ, ಎಷ್ಟು ವಾಟ್ಸಪ್ ನಂಬರ್ಗಳಿದ್ದಾವೆ ಅವರೆಲ್ಲ ಶೇರ್ ಮಾಡಿ. ಇವ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಯಾಕಂದರೆ ಕೆಲವರು ಸುದ್ದಿ ನೋಡದೇ ಇರೋವಂಥವ್ರಿಗೆ ಏನು ನಡೀತಿದೆ ರಾಜ್ಯದಲ್ಲಿ, ಏನಾಗ್ತಿದೆ ಅಂತ ಗೊತ್ತಿಲ್ಲ. ಇವರು ಸರಿಯಾದ ರೀತಿಯಲ್ಲಿ ಪಾಠ ಮಾಡಬೇಕು. ಎಲ್ಲರೂ
ಪ್ರತಿಯೊಬ್ಬರಿಗೂ ಮುಖ್ಯಮಂತ್ರಿಯವರು ನೋಡೋ ತನಕ ಈ ಸುದ್ದಿಗಳು ಅಷ್ಟು ವೈರಲ್ ಮಾಡಬೇಕು. ಇವ್ರ ಪಕ್ಷನೇ ರದ್ದು ಮಾಡಬೇಕು. ಇವ್ರ ಪಕ್ಷ ಯಾಕಂದರೆ ಒಬ್ರಿಗಿಬ್ಬರಿಗೆ ತೊಂದರೆ ಆಗಿರೋದಲ್ಲ ಸ್ನೇಹಿತರೆ, ಸುಮಾರು ಸಾವಿರಾರು ಹೆಣ್ಮಕ್ಳಿಗೆ ತೊಂದರೆ ಆಗಿದೆ ಇವರಿಂದ ಅಂತ ಹೇಳಿದ್ರೆ ಇನ್ನೂ ಯಾವ ಮುಖ ಇಟ್ಕೊಂಡು ಇವರು ಪ್ರೆಸ್ ಮೀಟ್ ಮುಖಾಂತರ ಮಾತಾಡ್ತಾ ಇದ್ದಾರೋ, ಇನ್ನೂ ಏನಕ್ಕೆ ಇವ್ರಿಗೇನು ಒಳಗಡೆ ಹಾಕಿ ಇವ್ರಿಗೆ ಕಠಿಣವಾದ ಶಿಕ್ಷೆ ಕೊಡದೆ ಇವ್ರಿಗಿನ್ನೂ ಮಾತುಕತೆ ನಡೀತಿದೆ ಅಂತ ಅರ್ಥ ಆಗ್ತಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಶೇರ್ ಮಾಡಿ, ಮುಖ್ಯಮಂತ್ರಿಯವ್ರಿಗೂ ಗೊತ್ತಾಗೋವರೆಗೂ, ಹೋಮ್ ಮಿನಿಸ್ಟರ್ವ್ರಿಗೂ ಗೊತ್ತಾಗೋವರೆಗೂ ಈ ಸುದ್ದಿಯನ್ನು ಜಾಸ್ತಿ ಜನಕ್ಕೆ ಶೇರ್ ಮಾಡಿ. ಪ್ರತಿಯೊಬ್ಬರು ಈ ಘಟನೆ ಇಷ್ಟು ದೊಡ್ಡ ಮೊತ್ತದಲ್ಲಿ ಹೆಣ್ಮಕ್ಳಿಗೆ ತೊಂದರೆ ಆಗಿರುವಂಥ ಘಟನೆಯನ್ನು ನಮ್ಮ ರಾಜ್ಯದಲ್ಲಿ ಮುಂದೆ ನಡೀಬಾರ್ದಂದರೆ ತಾವೆಲ್ಲರೂ ಸಹಕರಿಸಬೇಕು. ಇದರ ವಿರುದ್ಧವಾಗಿ ಧ್ವನಿ ಎತ್ತಬೇಕು ಪ್ರತಿಯೊಬ್ಬರು ಅಂತ ಹೇಳ್ತಾ, ಇವರು ಈ ಸುದ್ದಿಯನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ. ಈ ಕಾಮುಕರ ಪಕ್ಷದಿಂದ ದೂರ ಇರಿ. ಈ ಕಾಮುಕರ ಪಕ್ಷ ಸುಮ್ಮನೆ ರೈತರ ಹೆಸರು ಹೇಳ್ಕೊಂಡು, ರೈತರ ಧ್ವನಿ ಎತ್ಕೊಂಡು, ರೈತರ ಪರ ಅಂದ್ಕೊಂಡು, ಮಣ್ಣಿನ ಮಗ ಅಂತ ಅಂದ್ಕೊಂಡು ಸುಳ್ಳು ಪ್ರಚಾರಗಳಿಂದ ಇಷ್ಟು ವರ್ಷಗಳಿಂದ ಸುಮಾರು ಹೆಣ್ಣುಮಕ್ಕಳಿಗೆ ತೊಂದರೆ ಕೊಟ್ಕೊಂಡು ಸುಮಾರು ಹೆಣ್ಣುಮಕ್ಕಳ ಜೀವನ ನಾಶ ಮಾಡಿದ್ದಾರೆ ಇವರು. ಕಣ್ಮುಂದೆ ಗೊತ್ತಾಗಿದೆ. ಇನ್ನೂ ಗೊತ್ತಿದ್ದು ಮತ್ತೆ ನಾವು ಇವ್ರ ಜೊತೆ ದೂರ ಇಲ್ಲ ಅಂದರೆ ನಾಳೆ ಇನ್ನೂ ಹೆಣ್ಣುಮಕ್ಕಳದ ಕಷ್ಟಕ್ಕೆ ಈಡಾಗ್ತಾರೆ ಅಂತ ಹೇಳ್ತಾ, ಈ ಸುದ್ದಿಯನ್ನು ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.